ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ 1 ಅಂದರೆ ಜಿ ಕೆಲ್ಲಿರುವ ಸಬ್ಜೆಕ್ಟ್ಗಳಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಇದು 4ನೇ ವಿಡಿಯೋ. ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತು ಭಾರತದ ಸಂವಿಧಾನ ಹಾಗೂ ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ಹಾಗೆ ಪಂಚಾಯತ್ ರಾಜ್ನ ಬಗ್ಗೆ ವಿಡಿಯೋನ ಮಾಡಿದ್ವಿ. ಈ ವಿಡಿಯೋದಲ್ಲಿ ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಬಗ್ಗೆ ಕೆಲವು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋಗಳನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಸೊಸೈಟಿಯ ಸದಸ್ಯರ ಗುರುತಿನ ಚೀಟಿಗೆ ಸಹಿ ಮಾಡುವ ಹಕ್ಕನ್ನು ಹೊಂದಿರುವವರು? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಸಮಿತಿಯ ವ್ಯವಸ್ಥಾಪಕ, ಆಪ್ಷನ್ ಸಿ ಖಜಾಂಚಿ, ಆಪ್ಷನ್ ಡಿ ಕಾರ್ಯದರ್ಶಿ. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಕಾರ್ಯದರ್ಶಿ. ನೋಡಿ, ಯಾವುದೇ ಒಂದು ಸಹಕಾರಿ ಸಂಸ್ಥೆ ಅಥವಾ ಸಂಘವಾಗಿರಲಿ, ಅಲ್ಲಿನ ಸದಸ್ಯರ ಗುರುತಿನ ಚೀಟಿಯ ಮೇಲೆ ಸಹಿಯನ್ನು ಹಾಕುವ ಅಧಿಕಾರ ಕಾರ್ಯದರ್ಶಿಗಿರುತ್ತೆ. ಹಾಗೆ ಇಲ್ಲಿ ಒಬ್ಬ ಸದಸ್ಯ ಐಡೆಂಟಿ ಕಾರ್ಡ್ ಅಥವಾ ಗುರುತಿನ ಚೀಟಿ ಮಾಡಿಸ್ಬೇಕು ಅಂದರೆ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಹಾಗೂ ಸಹಿ, ಹಾಗೆ ಆ ಸೊಸೈಟಿಯ ಸೀಲ್, ಹಾಗೆ ಕಾರ್ಯದರ್ಶಿಯು ದೃಢೀಕರಿಸಿ ಹಾಕಿರುವ ಸಹಿ, ಇದಿಷ್ಟು ಐಡೆಂಟಿ ಕಾರ್ಡಲ್ಲಿರುತ್ತೆ. ಈ ಐಡೆಂಟಿ ಕಾರ್ಡ್ ಅಥವಾ ಗುರುತಿನ ಚೀಟಿ ಮೇಲೆ ಇನ್ನೊಂದು ಕ್ವಶನ್ ಕೇಳಲಾಗುತ್ತೆ. ಒಂದು ಸಹಕಾರಿ ಸಂಘ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಪ್ರಮುಖ ದಾಖಲೆ ಯಾವುದು ಅಂತ ಕೇಳಿದಾಗ ಐಡೆಂಟಿ ಕಾರ್ಡ್ ನಮ್ಮ ಆನ್ಸರ್ ಆಗಿರಬೇಕು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಸಹಕಾರಿ ಸಂಘ ಯಾವುದು? ಆಪ್ಷನ್ ಎ ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘ, ಆಪ್ಷನ್ ಬಿ ಆರ್ಯ ಭಗಿನಿ ಸಹಕಾರಿ ಸಂಘ, ಆಪ್ಷನ್ ಸಿ ತುಂಗ ಸ್ವಸಹಾಯ ಸಂಘ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಆರ್ಯ ಭಗಿನಿ ಸಹಕಾರಿ ಸಂಘ. ನೋಡಿ, ಆರ್ಯ ಭಗಿನಿ ಸಹಕಾರಿ ಸಂಘವು ಮಹಿಳೆಯರ ಸಬಲೀಕರಣಕ್ಕಾಗಿ ರಚನೆಯಾದ ಸಂಘವಾಗಿದೆ. ಈ ಸಂಘವು ಬಡ ಮಹಿಳೆಯರಿಗೆ ಹಣಕಾಸಿನ ಸಹಾಯ ಮಾಡಲು 1929ರಲ್ಲಿ 12 ಜನ ಮಹಿಳೆಯರಿಂದ ಪ್ರಾರಂಭವಾಯಿತು. ಈ ಸಂಘದ ಸ್ಥಾಪನೆಯ ರೂವಾರಿ ಶ್ರೀನಿವಾಸ ರಾಯರವರು. ಈ ಸಂಘವನ್ನು ರಾಜ್ಯದ ಮೊದಲ ಮಹಿಳಾ ಸಹಕಾರಿ ಸಂಘವೆಂದು ಪರಿಗಣಿಸಲಾಗುತ್ತೆ. ಹಾಗೆ ಈ ಸಂಘಕ್ಕೆ 1957ರಲ್ಲಿ ರಾಜ್ಯದಲ್ಲಿನ ಮಹಿಳಾ ಸಂಘಗಳಲ್ಲಿ ಅತ್ಯುನ್ನತ ಮಹಿಳಾ ಸಹಕಾರಿ ಸಂಘವೆಂದು ಪರಿಗಣಿಸಿ ಸುವರ್ಣ ಪದಕವನ್ನು ಕೊಡಲಾಗುತ್ತೆ. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಕರ್ನಾಟಕದ ಬಗ್ಗೆ ಬಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ RBI ಯಾವಾಗ ರಾಷ್ಟ್ರೀಕರಣಗೊಂಡಿತು? ಆಪ್ಷನ್ ಎ 1950, ಆಪ್ಷನ್ ಬಿ 1949, ಆಪ್ಷನ್ ಸಿ 1935, ಆಪ್ಷನ್ ಡಿ 1940. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ 1949. ನೋಡಿ, RBI ಬಗ್ಗೆ ನೋಡೋದಾದರೆ ಈ RBI ಗಿಟಲೆಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1935 ಏಪ್ರಿಲ್ 1ರಂದು ಸ್ಥಾಪನೆ ಆಗುತ್ತೆ. ಈ ಗಿಟಲೆಂಗ್ ಸಮಿತಿಯನ್ನು ರಾಯಲ್ ಕಮಿಷನ್ ಅಥವಾ ರಾಯಲ್ ಆಯೋಗ ಅಂತ ಕರೀತಾರೆ. ಹಾಗೆ ನೋಡಿ, RBI ಸ್ಥಾಪನೆ ಆದಾಗ ಮೊದಲ ಅದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. ಆನಂತರ 1937ರಲ್ಲಿ ಕೇಂದ್ರ ಕಚೇರಿಯನ್ನು ಮುಂಬೈಗೆ ವರ್ಗಾಯಿಸಲಾಯಿತು. ಎಕ್ಸಾಮಲ್ಲಿ ಕೇಳ್ಬೋದು RBIನ ಮೊದಲ ಕೇಂದ್ರ ಕಚೇರಿ ಯಾವುದು ಅಂತ, ಆಗ ನಿಮ್ಮ ಆನ್ಸರ್ ಕೋಲ್ಕತ್ತಾ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸ್ವಾತಂತ್ರ್ಯದ ನಂತರ RBIಯನ್ನು 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಲಾಯಿತು. ರಾಷ್ಟ್ರೀಕರಣ ಅಂದರೆ ಖಾಸಗಿ ಸ್ವತ್ತಾಗಿರುವ ಸಂಸ್ಥೆ ಅಥವಾ ಬ್ಯಾಂಕುಗಳನ್ನು ಸರ್ಕಾರದ ಸ್ವತ್ತನ್ನಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ರಾಷ್ಟ್ರೀಕರಣ ಅಂತ ಕರೀತಾರೆ. RBIನ ಮೊದಲ ಗವರ್ನರ್ ಆಗಿದ್ದವರು ಸರ್ ಆಸ್ಬಾರ್ನ್ ಸ್ಮಿತ್ ಅಂತ. ಹಾಗೆ RBI ಗವರ್ನರ್ ಆಗಿ ನೇಮಕಗೊಂಡ ಮೊದಲ ಭಾರತೀಯ CD ದೇಶ್ಮುಖ್. ಇದಿಷ್ಟು RBIಗೆ ಸಂಬಂಧಪಟ್ಟ ಪ್ರಮುಖ ವಿಷಯಗಳು. ಇದರ ಬಗ್ಗೆ ಎಕ್ಸಾಂಪಲ್ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳು ಈ ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಅನುಸರಿಸುತ್ತವೆ? ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ ಏಕೀಕೃತ ರಚನೆ, ಆಪ್ಷನ್ ಬಿ ಫೆಡರಲ್ ರಚನೆ, ಆಪ್ಷನ್ ಸಿ ಕೇಂದ್ರೀಕೃತ ರಚನೆ, ಆಪ್ಷನ್ ಡಿ ವಿಕೇಂದ್ರೀಕೃತ ರಚನೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಫೆಡರಲ್ ರಚನೆ. ನೋಡಿ, ಭಾರತದ ಸಹಕಾರಿ ಸಂಸ್ಥೆಗಳಲ್ಲಿ 3 ತರಹದ ಟೈರ್ ಸ್ಟ್ರಕ್ಚರ್ ಇದೆ. ಅದರಲ್ಲಿ ಮೊದಲನೇದು ಪ್ರಾಥಮಿಕ ಕೃಷಿ ಸಹಕಾರಿ ಸಂಸ್ಥೆಗಳು, ಎರಡನೇದು ರಾಜ್ಯ ಸಹಕಾರಿ ಬ್ಯಾಂಕ್ಗಳು, ಮೂರನೇದು ಕೇಂದ್ರೀಯ ಸಹಕಾರಿ ಬ್ಯಾಂಕ್ಗಳು. ಈ 3 ಟೈರ್ ಸ್ಟ್ರಕ್ಚರನ್ನು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಂದು ಮತ, 1 ಮ್ಯಾನ್ 1 ವೋಟ್ ತತ್ವವನ್ನು ಯಾವ ಸಮಿತಿ ಶಿಫಾರಸು ಮಾಡಿದೆ? ಆಪ್ಷನ್ ಎ ಮ್ಯಾಕ್ ಲಾಗನ್ ಸಮಿತಿ, ಆಪ್ಷನ್ ಬಿ ಮಿಂಟೋ ಮೋರ್ಲಿ ಸಮಿತಿ,
ಆಪ್ಷನ್ ಸಿ ಮಾಂಟೆಗೋ ಚೇಸ್ ಪಾಟ್ ಸಮಿತಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಮ್ಯಾಕ್ಲಾಗನ್ ಸಮಿತಿ. ನೋಡಿ, ಒಬ್ಬ ವ್ಯಕ್ತಿ ಒಂದು ಮತ, ಒನ್ ಮ್ಯಾನ್ ಒನ್ ವೋಟ್ ಎನ್ನುವುದು ಸಹಕಾರಿ ಸಂಸ್ಥೆಗಳ ಪ್ರಜಾಪ್ರಭುತ್ವ ತತ್ವವಾಗಿದೆ. ಈ ತತ್ವವನ್ನು ಮ್ಯಾಕ್ಲಾಗನ್ ಸಮಿತಿ ನೀಡಿದೆ. ನೋಡಿ, ಸಹಕಾರಿ ಸಂಸ್ಥೆ ಸದಸ್ಯರು ಎಷ್ಟೇ ಶ್ರೀಮಂತ ಆಗಿರಲಿ, ಎಷ್ಟೇ ಬಡವನಾಗಿರಲಿ, ಅವನು ಸಮಾಜಕ್ಕೆ ಎಷ್ಟೇ ಕೊಡುಗೆ ಕೊಟ್ಟಿರಲಿ, ಎಷ್ಟೇ ಕೊಡುಗೆ ಕಡಿಮೆ ಕೊಟ್ಟಿರಲಿ, ಎಲ್ಲರಿಗೂ ಸಮಾನವಾಗಿ ಒಂದೇ ಮತವನ್ನು ಕೊಡಲಾಗತ್ತೆ. ಇಲ್ಲಿ ಅವನು ಶ್ರೀಮಂತ ಅವನಿಗೆ ಜಾಸ್ತಿ ಓಟು, ಇವನು ಬಡವ ಇವನಿಗೆ ಕಡಿಮೆ ಓಟು, ಆ ಥರ ಏನೂ ಇರೋದಿಲ್ಲ. ಎಲ್ಲರಿಗೂ ಸಮಾನವಾಗಿರುತ್ತೆ. ಸೊ ಎಲ್ಲ ಸದಸ್ಯರು ಕೂಡ ತಮ್ಮ ತಮ್ಮ ಮತಗಳ ಮೂಲಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಈ ಒಬ್ಬ ವ್ಯಕ್ತಿ ಒಂದು ಮತ ಅಥವಾ ಒನ್ ಮ್ಯಾನ್ ಒನ್ ವೋಟ್ ಎಂಬ ತತ್ವವನ್ನು ಮ್ಯಾಕ್ಲಾಗನ್ ಸಮಿತಿ ಶಿಫಾರಸು ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDCಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1964, ಆಪ್ಷನ್ ಬಿ 1962, ಆಪ್ಷನ್ ಸಿ 1960, ಆಪ್ಷನ್ ಡಿ 1963. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1963. ಫ್ರೆಂಡ್ಸ್, ಈ NCDC ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕನ್ನಡದಲ್ಲಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ಇದನ್ನು 13 ಮಾರ್ಚ್ 1963ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. NCDCಯ ಪ್ರಮುಖ ಉದ್ದೇಶಗಳು ಏನಂದರೆ ಕೃಷಿ ಉತ್ಪನ್ನಗಳ ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದು ಕಾರ್ಯಕ್ರಮಗಳನ್ನು ಯೋಜಿಸುವುದು ಮತ್ತು ಉತ್ತೇಜಿಸುವುದು. ಎಕ್ಸಾಂಪಲ್ ಇದ್ರ ಬಗ್ಗೆ ಕೇಳ್ತಾರೆ, NCDC ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾವ ವರ್ಷ ಪ್ರಾರಂಭವಾಯಿತು? ಆಪ್ಷನ್ ಎ 1999, ಆಪ್ಷನ್ ಬಿ 1996, ಆಪ್ಷನ್ ಸಿ 1988, ಆಪ್ಷನ್ ಡಿ 1998. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ 1998. ನೋಡಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು ಕೇಂದ್ರ ಸರ್ಕಾರ ನೀಡಿದ ಅತ್ಯುನ್ನತ ಯೋಜನೆ ಆಗಿದೆ. ಇದನ್ನು 1998ರಲ್ಲಿ ಪರಿಚಯಿಸಲಾಗುತ್ತೆ ಅಥವಾ ಆರಂಭ ಮಾಡಲಾಗುತ್ತೆ. ಯಾವುದೇ ಒಬ್ಬ ರೈತ ಈ ಯೋಜನೆಗೆ ಅಪ್ಲೈ ಮಾಡಿದರೆ ಅವನಿಗೆ 15 ದಿನಗಳ ಒಳಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀಡಲಾಗುತ್ತೆ. ನಂತರ ಆ ರೈತ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಸುಲಭವಾಗಿ ಸಾಲವನ್ನು ತೆಗೆದುಕೊಳ್ಬೋದು. ಹಾಗೂ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ನಾವು ಸಾಲವನ್ನು ಪಡೆದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತೆ. ನೋಡಿ, ರೈತರು 5 ವರ್ಷಗಳವರೆಗೆ ಈ ಕಾರ್ಡಿನ ಪ್ರಯೋಜನವನ್ನು ಪಡೆದುಕೊಳ್ಬೋದು. ಹಾಗೆ ಈ ಯೋಜನೆ ಅಡಿಯಲ್ಲಿ ಪಡೆದ ಸಾಲದಲ್ಲಿ 1.60 ಲಕ್ಷ ರೂವರೆಗೆ ಯಾವುದೇ ಭದ್ರತೆ ಇಲ್ಲದೆ ರೈತರು ಸಾಲವನ್ನು ಪಡೆದುಕೊಳ್ಬೋದು. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಇಂಡಿಯಾದಲ್ಲಿ ಸ್ಥಾಪಿಸಿರುವ ಸಂಸ್ಥೆ. ಆಪ್ಷನ್ ಎ IDBD, ಆಪ್ಷನ್ ಬಿ ನಬಾರ್ಡ್, ಆಪ್ಷನ್ ಸಿ ಸಿಡ್ಬಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಸಿಡ್ಬಿ. ನೋಡಿ, ಸಿಡ್ಬಿ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಇದು ಸ್ಥಾಪನೆಯಾಗಿದ್ದು 1990ರಲ್ಲಿ. ಇದರ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ಹಾಗೂ ಈ ಬ್ಯಾಂಕಿನ ಉದ್ದೇಶ ಏನಂದರೆ ಸಣ್ಣ ಕೈಗಾರಿಕೆಗಳಿಗೆ ಅಲ್ಪಾವಧಿ ಮಧ್ಯಮಾವಧಿಯಲ್ಲಿ ಸಾಲವನ್ನು ಒದಗಿಸುವುದು. ನೆಕ್ಸ್ಟ್ ಪ್ರಶ್ನೆ, ಅಮೂಲ್ನ ವಿಸ್ತೃತ ರೂಪ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಆನಂದ್ ಹಾಲು ಒಕ್ಕೂಟ ನಿಯಮಿತ. ನೋಡಿ, ಅಮೂಲ್ ಅಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ. ಭಾರತದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನಿರ್ದೇಶನದಲ್ಲಿ ತ್ರಿಭುವನ್ ದಾಸ್ ಪಟೇಲ್ ರವರು ಅಮೂಲನ್ನು ಸ್ಥಾಪನೆ ಮಾಡ್ತಾರೆ. 1946ರಲ್ಲಿ ಸ್ಥಾಪನೆಯಾದ ಅಮೂಲನ್ನು ಗುಜರಾತಿನ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ ನಿರ್ವಹಣೆ ಮಾಡುತ್ತೆ. ಈ ಅಮೂಲ್ ಇಂದು ಗುಜರಾತಿನ 3.6 ಬಿಲಿಯನ್ ಹಾಲು ಉತ್ಪಾದಕರನ್ನು ಒಳಗೊಂಡಿರುವ ಸಹಕಾರಿ ಸಂಸ್ಥೆಯಾಗಿದೆ. ಇವಿಷ್ಟು ಅಂಶಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಸಹಕಾರಿ ಸಂಘಗಳ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ. ಆಪ್ಷನ್ ಎ ಸಹಕಾರಿ ವಿಸ್ತರಣಾ ಅಧಿಕಾರಿ, ಆಪ್ಷನ್ ಬಿ ಉಪ ನೋಂದಣಾ ಅಧಿಕಾರಿ, ಆಪ್ಷನ್ ಸಿ ಸಹಕಾರಿ ಸಂಘದ ನೋಂದಣಾ ಅಧಿಕಾರಿ, ಆಪ್ಷನ್ ಡಿ ಸಹಕಾರಿ ಅಧಿಕಾರಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಸಹಕಾರಿ ಸಂಘಗಳ ನೋಂದಣಾ ಅಧಿಕಾರಿ. ನೋಡಿ, ಯಾವುದೇ ಸಂಸ್ಥೆ ಅಥವಾ ಸಂಘಗಳಾಗಿರಲಿ ಅದರ ರಿಜಿಸ್ಟರ್ ಅಥವಾ ನೋಂದಣಿ ಅಧಿಕಾರಿ ಆ ಸಂಸ್ಥೆಯ
ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನೋಡಿ, ಇದೇ ಥರ ಕ್ವಶನ್ನ ಕೇಳ್ತಾರೆ. ಈ ಥರ ಕ್ವಶನ್ ಕೇಳಿದಾಗ ರಿಜಿಸ್ಟರ್ ಅಂತ ಆನ್ಸರ್ನ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಮೊದಲು ಯಾವ ರಾಜ್ಯ ಸಹಕಾರಿ ಕಾಯ್ದೆಯನ್ನು ಅಂಗೀಕರಿಸಿತು? ಆಪ್ಷನ್ ಎ ಬಾಂಬೆ ರಾಜ್ಯ, ಆಪ್ಷನ್ ಬಿ ಬಿಹಾರ್ ರಾಜ್ಯ, ಆಪ್ಷನ್ ಸಿ ಮದ್ರಾಸ್ ರಾಜ್ಯ, ಆಪ್ಷನ್ ಡಿ ಒರಿಸ್ಸಾ ರಾಜ್ಯ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಬಾಂಬೆ ರಾಜ್ಯ. ನೋಡಿ, ಸ್ಥಳೀಯ ಸರ್ಕಾರಗಳು ಸಹಕಾರಿ ಕಾಯ್ದೆಯನ್ನು ರಚಿಸಿಕೊಂಡ ವರ್ಷ ಮೊದಲು 1925ರಲ್ಲಿ ಬಾಂಬೆ ಸಹಕಾರಿ ಸಂಘಗಳ ಕಾಯ್ದೆ, ನಂತರ 1932ರಲ್ಲಿ ಮದ್ರಾಸ್ ಸಹಕಾರಿ ಸಂಘಗಳ ಕಾಯ್ದೆ, ನಂತರ 1934ರಲ್ಲಿ ಮದ್ರಾಸ್ ಭೂ ಅಡಮಾನ ಕಾಯ್ದೆ, ನೆಕ್ಸ್ಟ್ 1935ರಲ್ಲಿ ಒರಿಸ್ಸಾ ಮತ್ತು ಬಿಹಾರ್ ಪ್ರಾಂತ್ಯಗಳ ಸಹಕಾರಿ ಸಂಘಗಳ ಕಾಯ್ದೆ, ನಂತರ 1936ರಲ್ಲಿ ಕೊಡಗು ಸಹಕಾರಿ ಸಂಘಗಳ ಕಾಯ್ದೆ, ನಂತರ 1948ರಲ್ಲಿ ಮೈಸೂರು ಸಹಕಾರಿ ಸಂಘಗಳ ಕಾಯ್ದೆ, 1952ರಲ್ಲಿ ಹೈದರಾಬಾದ್ ಸಹಕಾರಿ ಸಂಘಗಳ ಕಾಯ್ದೆ. ಈ ಥರ ಬೇರೆ ಬೇರೆ ರಾಜ್ಯಗಳು ಸಹಕಾರಿ ಕಾಯ್ದೆನ ರಚನೆ ಮಾಡ್ಕೊಳ್ತವೆ. ನೋಡಿ, ಇದಿಷ್ಟು ಇವತ್ತಿನ ಕ್ವಶನ್ಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ತುಂಬ ಹೆಚ್ಚಾಗಿ ಡಿಸ್ಕಸ್ ಮಾಡೋಣ. ಹಾಗೆ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.